ನಮಸ್ಕಾರ ಮಿತ್ರರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಿನ್ನೆ ಜಿಪಿಜಿ ಬಾಲಕರ ಪ್ರೌಢಶಾಲೆ ಹೂವಿನ ಹಡಗಲಿಯಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಎಪಿಡಿ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ವಿಕಲಚೇತನರ ಮಿನಿ ಉದ್ಯೋಗ ಮೇಳ ನಡೆಯಿತು. ಹಡಗಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿ ಪರಮೇಶ್ವರ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂತಹ ಅವಕಾಶಗಳು ಗ್ರಾಮೀಣ ಭಾಗದ ಅನಧಿಕಲಚೇತನರಿಗೆ ಸಿಕ್ಕಿದ್ದು ಹಡಗಲಿ ತಾಲೂಕಿನ ವಿಕಲಚೇತನರ ಸೌಭಾಗ್ಯ. ಇದನ್ನು ಸದುಪಯೋಗಪಡಿಸಿಕೊಂಡು ತರಬೇತಿಯನ್ನು ಪಡೆದು ಸಮಾಜದಲ್ಲಿ ಉತ್ತಮ ಹೆಸರು ಪಡೆಯುವಂತಾಗಲಿ ಎಂದು ಆಶಿಸಿದರು. ಪುರಸಭೆಯ ವ್ಯವಸ್ಥಾಪಕರಾದ ಉಮೇಶ್ ರವರು ಮಾತನಾಡಿ, ಎಪಿಡಿ ಸಂಸ್ಥೆಯ ವತಿಯಿಂದ ನಡೆಸುತ್ತಿರುವ ತರಬೇತಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ನಿಮ್ಮ ಸ್ವಯಂ ಉದ್ಯೋಗ ಕೈಗೊಂಡು ಆರ್ಥಿಕವಾಗಿ ಸಬಲರಾಗಲು ವಿಕಲಚೇತನರಿಗೆ ನಿರ್ದೇಶನ ನೀಡಿದರು. ಇದೇ ವೇಳೆಯಲ್ಲಿ ಮಂಜುನಾಥ್ ಎಂಆರ್ಡಬ್ಲ್ಯೂ ಮಾತನಾಡಿ, ಕಳೆದ 15 ವರ್ಷಗಳಿಂದ ಹಡಗಲಿ ತಾಲೂಕಿನ ವಿವಿಧ ಗ್ರಾಮಗಳ 47 ಹೆಚ್ಚು ವಿಕಲಚೇತನರು ವಿವಿಧ ಸಂಸ್ಥೆಗಳಡಿ ತರಬೇತಿ ಪಡೆದು ಸ್ವಯಂ ಉದ್ಯೋಗ ಕೈಗೊಂಡು ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಹಾಗೆಯೇ ಈಗ ಸೇರಿದಂತಹ ತಾವುಗಳು ಸಹ ಈ ತರಬೇತಿಯ ಸದುಪಯೋಗಪಡಿಸಿಕೊಂಡು ಜೀವನವನ್ನು ಉತ್ತಮವಾಗಿಸಲು ಹಾಗೂ ನಿಮ್ಮ ಕುಟುಂಬ ನಿರ್ವಹಣೆ ಮಾಡಿರಿ ಎಂದು ಆಶಿಸಿದರು. ಈ ಸಂದರ್ಭದಲ್ಲಿ ತರಬೇತಿಯ ಬಗ್ಗೆ ಎಪಿಡಿಯ ವ್ಯವಸ್ಥಾಪಕರಾದ ಮರ್ಲಿನ್ ವಿಜಯಕುಮಾರಿ, ಸಂಯೋಜಕರಾದ ಸಂತೋಷ್, ತರಬೇತುದಾರರಾದ ಸುರೇಶ್ ಸಿಬಿ ಹಾಗೂ ಇತರೆ ಸಿಬ್ಬಂದಿ ವರ್ಗ ಮತ್ತು ಹಡಗಲಿ ತಾಲೂಕಿನ ವಿಆರ್ಡಬ್ಲ್ಯೂ ಯುಆರ್ಡಬ್ಲ್ಯೂ ರವರು ಹಾಜರಿದ್ದರು. ಈ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಜನ ಫಲಾನುಭವಿಗಳು ಹಾಜರಾಗಿ ಈ ಶಿಬಿರದ ಸದುಪಯೋಗಪಡಿಸಿಕೊಂಡರು. ತರಬೇತಿಗೆ 22 ಜನ ಆಯ್ಕೆಯಾದರು. ವರದಿ ಯಮನೂರ ಸಾಬು, ಹಡಗಲಿ. ಕೇವಲ ಬೆರಳೆಣಿಕೆಯಲ್ಲಿ ಹೊರತಾಗಿ ಎಲ್ಲರೂ ನಾನು ಈ ಯೋಜನೆಯಲ್ಲಿ ಸಾಕಷ್ಟು ನಮ್ಮ ಸಹಿತ ನಾನು ಮಾಡಿದ್ದೀನಿ ಅಂತೇಳಿ ಆ ನಿಟ್ಟಿನಲ್ಲಿ ನಾವು ನೋಡಿದಾಗ ಸಂಪೂರ್ಣವಾದಂಥ ನಮ್ಮನ್ನು ನಾವು ತೊಡಗಿಸಬೇಕು. ಇವತ್ತು ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಬಾರ್ದು. ಇವರು ಕೊಡುವಂಥ ತರಬೇತಿ ನಿಮಗೆ ದಾರಿದೀಪ ಆಗಬೇಕು. ಮುಳುಗುವವನಿಗೆ ಮುಳುಗಡಿ ಆಸನ ಅಂತೇಳಿ ಒಂದು ಗಾದೆ ಮಾತಿದೆ. ಇವತ್ತು ನಾವು ಏನು ಮಾಡ್ತೀವಿ ಅಂದ್ರೆ ತೆಪ್ಪದಲ್ಲಿ ಇವತ್ತು ಹೊಳೆಯಲ್ಲಿ ಇಲ್ಲಿ ಸಾಕಷ್ಟು ಮಳೆ ಬಂದ್ಬಿಟ್ಟು ನಾವು ಮುಳುಗ್ತೀವಿ ಅಂದ್ರೆ ಯಾವುದೋ ತೆಪ್ಪದಿಂದ ನಿಟ್ಟಿನಲ್ಲಿ ನಮಗೇನಂದ್ರೆ ಈ ಒಂದು ತರಬೇತಿ ಸಂಸ್ಥೆ ನಿಮಗೆ ಬೇಕು. ಆ ನಿಟ್ಟಿನಲ್ಲಿ ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು, ಯಾವುದೇ ಒಂದು ಏನು ಲಿಮಿಟ್ ಅವರಿಗೆ ಇರೋಂಗಿಲ್ಲ. ಅವರು ಪ್ರತ್ಯೇಕವಾಗಿ ಒಂದು ಬೆಂಗಳೂರಲ್ಲಿ ಸಂಸ್ಥೆಯ ಮುಖಾಂತರ ಬೇರೆ ಬೇರೆ ಚಟುವಟಿಕೆಗಳಿಗೆ ಬೇರೆ ಬೇರೆ ತರಬೇತಿಯನ್ನು ಆಯೋಜಿಸಿ ನಿಮ್ಮಲ್ಲಿರ್ತಕ್ಕಂಥ ನಾವು ಬೆಳೆಸಬೇಕು. ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಿಂದ ನಾನು ಗುರಿ ಮುಟ್ಟುವಲ್ಲಿ ಅನ್ನುವಂಥದ್ದು ಸದುದ್ದೇಶ ಮತ್ತು